ಅಧ್ಯಾಯ 2. ಅವಧೂತನು ಹೇಳಿದನು, ಈ ಜ್ಞಾನವನ್ನು ಬಾಲಗುರು ಉಪದೇಶಿಸಲಿ. ವಿಷಯ ಬೋಧಗಳಲ್ಲಿ ನಿರತನಾಗಿರುವವನಾಗಲಿ, ಮೂರ್ಖನಾಗಲಿ, ಸೇವಕನಾಗಲಿ, ಗೃಹಸ್ಥನಾಗಲಿ ಇದನ್ನು ಬೋಧಿಸಲಿ. ಅಂತಹ ಗುರುವಿನಿಂದ ಬರುವ ಜ್ಞಾನವನ್ನು ತಾತ್ಸಾರವಾಗಿ ಕಾಣಬಾರದು. ಕಸದಲ್ಲಿ ರತ್ನ ಬಿದ್ದಿದೆ ಎಂದು ಯಾರಾದರೂ ಅದನ್ನು ನಿರ್ಲಕ್ಷಿಸುವರೇ? ಈ ಕೃತಿಯಲ್ಲಿ ಕೇವಲ ಕಾವ್ಯ ಗುಣವನ್ನು ಅರಸಬಾರದು, ಬುದ್ಧಿವಂತರು ಇದರ ಸಾರವನ್ನು ಮಾತ್ರ ಅರಸಬೇಕು. ಸಿಂಧೂರ ಚಿತ್ರವಿಲ್ಲದ, ನೋಡುವುದಕ್ಕೆ ಆಕರ್ಷಣೀಯವಲ್ಲದ ದೋಣಿ ಕೂಡ ಜನರನ್ನು ಬೇರೆ ದಡಕ್ಕೆ ಒಯ್ಯುವುದಿಲ್ಲವೇ? ಪ್ರಯತ್ನವಿಲ್ಲದೆ ಚರಾಚರ ಜಗತ್ತೆಲ್ಲ ಬ್ರಹ್ಮದಿಂದ ನುಂಗಲ್ಪಟ್ಟಿದೆ. ಅದು ಸ್ವಭಾವತಃ ಶಾಂತವಾಗಿದೆ, ಚೈತನ್ಯ ಸ್ವರೂಪವಾಗಿದೆ, ಗಗನದಂತೆ ಇದೆ. ಅದು ಪ್ರಯತ್ನವಿಲ್ಲದೆ ಏಕವಾಗಿರುವ ಚರಾಚರ ಜಗತ್ತನ್ನು ಚಲಿಸುವಂತೆ ಮಾಡುವುದು, ಸರ್ವವ್ಯಾಪಿಯಾಗಿರುವುದು, ಏಕವಾಗಿರುವುದು. ಅದು ನನ್ನಿಂದ ಹೇಗೆ ಬೇರೆಯಾಗಿರುವುದು? ನಾನೇ ಸಾರತರನಾದ ಶಿವ, ಪರವಸ್ತು. ಹೋಗುವುದು ಬರುವುದು ನನಗಿಲ್ಲ. ನಿರ್ವಿಕಲ್ಪನು ನಾನು, ನಿರಾಕುಲನು ನಾನು. ನಾನು ಸರ್ವ ಅವಯವಗಳಿಂದ ನಿರ್ಮುಕ್ತನು. ಆದ ಕಾರಣವೇ ದೇವತೆಗಳೂ ಕೂಡ ನನ್ನನ್ನು ಅರ್ಚಿಸುವರು. ದೇವತೆಗಳೇ ಮೊದಲಾದ ಭಾಗಗಳನ್ನು ಕೂಡ ನಾನು ಒಪ್ಪಿಕೊಳ್ಳುವುದಿಲ್ಲ, ಏಕೆಂದರೆ ನಾನೇ ಸಂಪೂರ್ಣನಾಗಿರುವೆನು. ಬ್ರಹ್ಮವು ಒಂದೇ ತತ್ವವೆಂದು ತಿಳಿದುಕೊಳ್ಳಲಾರದ ಪ್ರಮಾದದಿಂದ ಈ ದೇಹ ಬಂದಿದೆ. ಆದುದರಿಂದ ಈ ದೇಹವು ನಿಜವಲ್ಲ. ಮನಸ್ಸಿನ ವೃತ್ತಿಗಳಿಂದ ನನಗೇನು ಪ್ರಯೋಜನ? ನೀರಿನ ನೊರೆಯಂತೆ ಇವು ಬರುತ್ತವೆ ಮತ್ತು ಹೋಗುತ್ತವೆ. ಮೃದುತ್ವ, ತೀಕ್ಷ್ಣತ್ವ, ಶೈತ್ಯ, ಸಿಹಿ, ಕಹಿ ಮುಂತಾದವುಗಳನ್ನು ಆಯಾ ಗುಣಗಳನ್ನು ಪಡೆದ ದ್ರವ್ಯಗಳಿಗೆ ನಿರೂಪಿಸುವಂತೆ ಮಹಾದಾದಿಭೂತಗಳನ್ನು ಅದರ ಮೂಲಕ್ಕೆ ನಿರೂಪಿಸಿದ ಮೇಲೆ ಪ್ರಕೃತಿ ಪುರುಷರು ಬೇರೆಯಲ್ಲವೆಂದು ನನಗೆ ತೋರುತ್ತದೆ. ಅದನ್ನು ನಾಮರೂಪಾದಿಗಳಿಲ್ಲದ ಸೂಕ್ಷ್ಮಕ್ಕೂ ಸೂಕ್ಷ್ಮತರವಾಗಿ ಇರುವ ಅಕಳಂಕವಾದ ಮನೋಬುದ್ಧೀಂದ್ರಿಯಾತೀತವಾದ ಜಗತ್ವತಿ ಎಂದು ತಿಳಿಯಬೇಕು. ಹೀಗೆ ಇದು ಸಹಜ ಸ್ಥಿತಿಯಾಗಿರುವಾಗ ನಾನು ಹೇಗೆ ಅದಾಗುವುದು? ನೀನು ಹೇಗೆ ಅದಾಗುವುದು? ಚರಾಚರ ಜಗತ್ತು ಹೇಗೆ ಅದಾಗುವುದು? ಗಗನದಂತೆ ಎಂದು ಹೇಳಿರುವ ಚೈತನ್ಯಕ್ಕೆ ಗಗನವೇ ಉಪಮಾನ. ಅದು ದೋಷಹೀನ, ಸರ್ವಜ್ಞ, ಪರಿಪೂರ್ಣ. ಭೂಮಿಯಲ್ಲಿ ಅದು ಎಲ್ಲೂ ಚಲಿಸಲಿಲ್ಲ, ಗಾಳಿ ಎಂದು ಅದನ್ನು ಬೀಸಲಿಲ್ಲ, ಅದು ಎಂದೂ ನೀರಿನಲ್ಲಿ ಇರಲಿಲ್ಲ, ಬೆಂಕಿ ಎಂದು ಅದಕ್ಕೆ ತಾಗಿಲ್ಲ. ಆಕಾಶ ಅದರಿಂದ ವ್ಯಾಪ್ತವಾಗಿದೆ, ಮತ್ತಾವುದೂ ಅದನ್ನು ವ್ಯಾಪಿಸಿಲ್ಲ. ಅವಚ್ಛಿನ್ನವಾಗಿರುವಾಗಲೂ ಅದು ಒಳಗೆ ಹೊರಗೆ ಇರುವುದು. ಅದು ನಿಜವಾಗಿಯೂ ನಿರಂತರವಾಗಿದೆ. ಅದು ಸೂಕ್ಷ್ಮವಾಗಿರುವುದರಿಂದಲೂ ಅದೃಶ್ಯವಾಗಿರುವುದರಿಂದಲೂ ನಿರ್ಗುಣವಾಗಿರುವುದರಿಂದಲೂ ಅದರ ಸಾಕ್ಷಾತ್ಕಾರಕ್ಕೆ ಯೋಗಿಗಳು ಹೇಳುವಂತೆ ಸಾಧನೆಯನ್ನು ಕ್ರಮವಾಗಿ ಅನುಸರಿಸಬೇಕು. ಗುಣದೋಷಗಳಿಂದ ಮುಕ್ತನಾದ ಸತತವಾದ ಅಭ್ಯಾಸದಿಂದ ನಿರಾಲಂಬನಾದರೆ ಆಲಂಬನಾದಿಗಳು ಪರತತ್ವದಲ್ಲಿ ಲಯವಾಗುತ್ತವೆ. ಮೋಹ ಮೂರ್ಛೆಗಳನ್ನುಂಟು ಮಾಡುವ ಭಯಂಕರವಾದ ಸಂಸಾರವೆಂಬ ವಿಷವನ್ನು ನಾಶ ಮಾಡಲು ಸಹಜವೆಂಬ ಅಮೋಘವಾದ ಅಮೃತವೇ ಔಷಧವಾಗಿರುವುದು. ನಿರಾಕಾರವಾದದ್ದು ಭಾವಿಸಲ್ಪಡುತ್ತದೆ, ಸಾಕಾರವಾದದ್ದು ದೃಷ್ಟಿಗೆ ಗೋಚರವಾಗುತ್ತದೆ. ಸಹಜವೆಂಬ ಸ್ಥಿತಿ ಭಾವ ಅಭಾವಗಳಿಂದ ಮುಕ್ತವಾಗಿ ಮಧ್ಯದಲ್ಲಿದೆ. ವಿಶ್ವವು ಹೊರಗಿನ ವಸ್ತುವಾಗುತ್ತದೆ, ಅದರ ಒಳಗೆ ಪ್ರಕೃತಿ ಇದೆ ಎಂದು ಹೇಳಿದೆ. ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾಗಿರುವುದು ಅದರ ಒಳಗಿರುವುದು. ತೆಂಗಿನ ಕಾಯಿಯೊಳಗೆ ಇರುವ ಎಳನೀರಿನಂತೆ. ಹೊರಗಡೆ ಇರುವುದು ಭ್ರಾಂತಿ ಜ್ಞಾನ, ಮಧ್ಯದಲ್ಲಿರುವುದು ಸಮ್ಯಕ್ ಜ್ಞಾನ. ನಾವು ತಿಳಿದುಕೊಳ್ಳಬೇಕಾಗಿರುವುದು ಆತ್ಮನು ಮಧ್ಯದಲ್ಲಿರುವನು, ತೆಂಗಿನ ಕಾಯಿಯಲ್ಲಿರುವ ನೀರಿನಂತೆ. ಪೂರ್ಣಿಮೆಯ ದಿನ ಅತಿ ನಿರ್ಮಲವಾದ ಚಂದ್ರನೊಬ್ಬನೇ ಇರುವನು.
ಇಬ್ಬರು ಚಂದ್ರರನ್ನು ನೋಡುವುದು ನಮ್ಮ ದೃಷ್ಟಿ ದೋಷದಿಂದ. ಹೀಗೆಯೇ ಆತ್ಮನನ್ನು ಏಕನು ಅಕಳಂಕನು ಎಂದು ಭಾವಿಸಬೇಕು. ಹೇಗೆ ಭ್ರಾಂತಿ ಇರುವುದೋ, ದ್ವಿಚಂದ್ರರನ್ನು ನೋಡುತ್ತೇವೆಯೋ ಹಾಗೆಯೇ ದ್ವೈತ. ಆದರೆ ದ್ವೈತ ಸತ್ಯವಲ್ಲ. ತತ್ವ ಸಾಕ್ಷಾತ್ಕಾರವಾದಾಗ ಒಂದನ್ನು ನೋಡುತ್ತೇವೆ. ಅಂತಹ ಮುನಿಯು ನಿಜವಾಗಿ ಧಾತು. ಅವನು ಜ್ಞಾನವನ್ನು ಹೊಂದುತ್ತಾನೆ. ಅವನನ್ನು ಕೋಟಿ ಹೆಸರುಗಳಿಂದ ಹೊಗಳುವರು. ಗುರು ಮತ್ತು ತನ್ನ ಪ್ರಜ್ಞೆ ಇವುಗಳ ಪ್ರಸಾದದಿಂದ ಜ್ಞಾನವನ್ನು ಪಡೆದವನು ಮೂರ್ಖನಾಗಿರಲಿ ಪಂಡಿತನಾಗಿರಲಿ ಭವಸಾಗರದಲ್ಲಿ ವಿರಕ್ತಿ ಭಾವವನ್ನು ತಾಳುವನು. ರಾಗದ್ವೇಷಗಳಿಂದ ನಿರ್ಮುಕ್ತನಾಗುವನು. ಸರ್ವಭೂತಗಳಲ್ಲಿ ಹಿತಚಿಂತಕನಾಗುವನು. ತನ್ನ ಜ್ಞಾನದಲ್ಲಿ ದೃಢನಾಗಿ ಧೀರನಾಗಿ ನಿಂತು ಪರಮ ಪದವನ್ನು ಹೊಂದುವನು. ಘಟದಲ್ಲಿರುವ ಆಕಾಶ ಘಟ ಹೊಡೆದು ಹೋದರೆ ಮಹಾಕಾಶದಲ್ಲಿ ಲೀನವಾಗುವಂತೆ ದೇಹವಿಲ್ಲದಿರುವಾಗ ಯೋಗಿಯು ಪರಮಾತ್ಮನ ಸ್ವರೂಪದಲ್ಲಿ ಐಕ್ಯನಾಗುವನು. ಕರ್ಮದಿಂದ ಮುಕ್ತರಾಗದವರು ಅಂತ್ಯಕಾಲದಲ್ಲಿ ಯಾವ ಆಲೋಚನೆ ಮಾಡುವರೋ ಅದರ ಮೇಲೆ ಅವರ ಮುಂದಿನ ಗತಿ ನಿಂತಿದೆ. ಆದರೆ ಯೋಗಿಗಳಿಗೆ ಕೊನೆಗಾಲದ ಆಲೋಚನೆಯ ಮೇಲೆ ಅವರ ಗತಿ ನಿಂತಿರುವುದು ಅನ್ವಯಿಸುವುದಿಲ್ಲ. ಕರ್ಮನಿಷ್ಠರ ಗತಿಯನ್ನು ಮಾತಿನ ಮೂಲಕ ವಿವರಿಸಬಹುದು. ಆದರೆ ಯೋಗಿಯ ಗತಿಯನ್ನು ಕುರಿತು ಮಾತಿನಲ್ಲಿ ವಿವರಿಸುವುದು ಅಸಾಧ್ಯ. ಏಕೆಂದರೆ ಅವನು ಯಾವ ಸ್ಥಳವನ್ನು ಪಡೆಯುವುದಿಲ್ಲ. ಯೋಗಿಗಳ ಗತಿ ಹೀಗಿರುವಾಗ ಅದನ್ನು ಯಾರೂ ನಿಶ್ಚಯಿಸಿಲ್ಲ. ಆದರೆ ಅವರ ಮಾರ್ಗವೇ ವಿಕಲ್ಪವರ್ಜನ. ಅವರಿಗೆ ಸಾಕ್ಷಾತ್ಕಾರ ತಾನಾಗಿ ಬರುವುದು. ಯೋಗಿ ತೀರ್ಥಕ್ಷೇತ್ರದಲ್ಲಿ ಕಾಲವಾಗಲಿ ಅಥವಾ ಅಂತ್ಯಜನ ಗೃಹದಲ್ಲಿ ಕಾಲವಾಗಲಿ ಪುನಃ ಅವನು ಮಾತೃಗರ್ಭವನ್ನು ನೋಡುವುದಿಲ್ಲ. ಪರಬ್ರಹ್ಮನಲ್ಲಿ ಐಕ್ಯನಾಗುವನು. ಸಹಜವೂ ಅಜವೂ ಅಚಿಂತ್ಯವೂ ಆದ ತನ್ನ ಸ್ವರೂಪವನ್ನು ಕಂಡ ಮೇಲೆ ಅವನು ಏನು ಮಾಡಿದರೂ ಅದರಿಂದ ದೋಷವಿಲ್ಲ. ಪಾಪ ಲೇಪವಿಲ್ಲದವನಾದುದರಿಂದ ಅವನು ಸಂಯಮಿಯಾಗಿ ಅಥವಾ ತಪಸ್ವಿಯಾಗಿ ಕರ್ಮವನ್ನು ಮಾಡದಿದ್ದರೂ ಆಗಲು ಬದ್ಧನಾಗುವುದಿಲ್ಲ. ನಿರಾಮಯನು, ಅನುಪಮನು, ಆಕಾರಹೀನನು, ನಿರಾಶ್ರಯನು, ಅಶರೀರಿಯು, ಆಸೆಯಿಲ್ಲದವನು, ದ್ವಂದ್ವರಹಿತನು, ಮೋಹರಹಿತನು, ಲೋಪವಾಗದ ಶಕ್ತಿಯುಳ್ಳವನು, ಶಾಶ್ವತನೂ ಈಶ್ವರನೂ ಆದ ಆತ್ಮನನ್ನು ಹೊಂದುವನು. ವೇದ ದೀಕ್ಷೆಗಳಿಲ್ಲದ, ಮಂಡನ ಕ್ರಿಯೆಯಿಲ್ಲದ, ಗುರು ಶಿಷ್ಯರ ಭೇದವಿಲ್ಲದ, ಯಂತ್ರ ಮುದ್ರಾದಿಗಳಿಲ್ಲದ ಈಶನಾಗಿರುವ ಶಾಶ್ವತನಾಗಿರುವ ಆತ್ಮನನ್ನು ಪಡೆಯುವನು. ಶೈವಾಶಕ್ತ ಮಾನವ ಧರ್ಮ ಪಿಂಡ ರೂಪ ಪಾದಾದಿ ಅಂಗಗಳು ಆರಂಭ ನಿಷ್ಪತ್ತಿ ಘಟಾದಿಗಳೆಂಬ ತಾರ್ಕಿಕ ಭಾವನೆಗಳು. ಇವುಗಳಲ್ಲದೆ ಈಶನಾಗಿರುವ ಶಾಶ್ವತನಾಗಿರುವ ಆತ್ಮನನ್ನು ಪಡೆಯುವನು. ನೀರಿನಲ್ಲಿ ನೊರೆ ಗುಳ್ಳೆಗಳು ಹುಟ್ಟುವಂತೆ ಯಾರ ಸ್ವರೂಪದಿಂದ ಚರಾಚರ ಜಗತ್ತು ಹುಟ್ಟುತ್ತದೆಯೋ, ಯಾರಲ್ಲಿ ಇದೆಯೋ ಕೊನೆಗೆ ಯಾರಲ್ಲಿ ಲಯವಾಗುವುದೋ ಅಂತಹ ಈಶನಾಗಿರುವ ಶಾಶ್ವತನಾಗಿರುವ ಆತ್ಮನನ್ನು ಪಡೆಯುವನು. ಪ್ರಾಣಾಯಾಮ ದೃಷ್ಟಿ, ಆಸನ, ಬೋಧ, ಅಬೋಧ, ನಾಡಿ, ಪ್ರಚಾರ ಇವುಗಳಿಲ್ಲದ ಈಶನಾಗಿರುವ ಶಾಶ್ವತನಾಗಿರುವ ಆತ್ಮನನ್ನು ಪಡೆಯುವನು. ನಾನತ್ವ, ಉಭಯತ್ವ, ಏಕತ್ವ, ಅನ್ಯತಾಭಾವ ಅಥವಾ ಅಣುತ್ವ, ದೀರ್ಘತ್ವ, ಮಹತ್ವ, ಶೂನ್ಯತೆ ಅಥವಾ ಪ್ರಮಾಣ, ಪ್ರಮೇಯ, ಸಮತ್ವ ಇವುಗಳಿಲ್ಲದ ಈಶನಾಗಿರುವ ಶಾಶ್ವತನಾಗಿರುವ ಆತ್ಮನನ್ನು ಪಡೆಯುವನು. ಸುಸಂಯಮಿಯಾದ ಅಥವಾ ಅಸಂಯಮಿಯಾದ, ಸಂಗ್ರಹಿಯಾದ ಅಥವಾ ಸಂಗ್ರಹಿಯಲ್ಲದ, ನಿಷ್ಕರ್ಮಿಯಾದ ಅಥವಾ ಸಕರ್ಮನಾದ ಈಶನಾಗಿ ಇರುವ ಶಾಶ್ವತನಾದ ಆತ್ಮನನ್ನು ಪಡೆಯುವನು. ಶರೀರ ಬುದ್ಧೀಂದ್ರಿಯಗಳಿಲ್ಲದ, ಮನಸ್ಸಿಲ್ಲದ, ತನ್ಮಾತ್ರೆಗಳಿಲ್ಲದ, ಅವುಗಳ
ಸ್ಥೂಲ ರೂಪವಿಲ್ಲದ, ಅಹಂಕಾರವಿಲ್ಲದ, ಪಂಚಭೂತಗಳಿಲ್ಲದ ಈಶನಾದ ಶಾಶ್ವತನಾದ ಆತ್ಮನನ್ನು ಪಡೆಯುವನು. ಭೇದವರ್ಜಿತವಾದ ಯೋಗಿಯ ಮನಸ್ಸಿನಲ್ಲಿ ವಿಧಿ ನಿಷೇಧಗಳು ಪರಮಾತ್ಮ ಭಾವವನ್ನು ಹೊಂದಿದ ಮೇಲೆ ಶೌಚವಾಗಲಿ ಅಶೌಚವಾಗಲಿ ಲಿಂಗವಿಲ್ಲದುದರ ಭಾವನೆಯಾಗಲಿ ಇರುವುದಿಲ್ಲ. ಇವುಗಳನ್ನೆಲ್ಲ ಅವನಿಗೆ ನಿಷೇಧಿಸಿದ್ದರೂ ನಿಯಮದ ಹೊರಗಿರುವುದರಿಂದ ಅವನು ಮಾಡಬಹುದು. ಎಲ್ಲಿ ಮನಸ್ಸು ಮತ್ತು ವಾಕು ಅರಿಯಲು ಅಶಕ್ತವಾಗಿವೆಯೋ ಅಲ್ಲಿ ಗುರುವಿನ ಉಪದೇಶವನ್ನು ಪಡೆಯುವುದು ಹೇಗೆ? ಇದನ್ನು ಬೋಧಿಸಿದ ಗುರು, ಕಲಿತುಕೊಂಡ ಶಿಷ್ಯ ಇವರಿಬ್ಬರೂ ಸಮಪ್ರಕಾಶಮಾನವಾದ ತತ್ವವನ್ನು ತಿಳಿದುಕೊಂಡಿರುವರು. ಅಧ್ಯಾಯ 3. ಅವಧೂತನು ಹೇಳಿದನು, ಶಿವನಲ್ಲಿ ಗುಣ ವಿಗುಣ ಎಂಬ ವಿಭಾಗವಿಲ್ಲ. ಸುಖ ವಿರಾಗಹೀನನಾದ, ಗುಣ ವಿಗುಣಹೀನನಾದ, ನಿರ್ಮಲನಾದ, ನಿಷ್ಪ್ರಪಂಚನಾದ, ವಿಶ್ವರೂಪನಾದ, ವ್ಯಾಪಕನಾದ, ವ್ಯೋಮದಂತಿರುವ ಶಿವನನ್ನು ಹೇಗೆ ನಾನು ವಂದಿಸಲಿ? ಶಿವನಿಗೆ ಶ್ವೇತಾದಿ ವರ್ಣಗಳಿಲ್ಲ. ಅವನು ಕಾರ್ಯ ಕಾರಣ ಮತ್ತು ಅತೀತನು. ಇಂತಹ ವಿಕಲ್ಪರಹಿತನಾದ ಶಿವನೇ ನಾನು. ಮಿತ್ರನೇ, ನನ್ನಲ್ಲಿ ತೋರುವ ಆತ್ಮನಿಗೆ ನಾನು ಹೇಗೆ ನಮಿಸುವುದು? ನನಗೆ ಮೂಲವಿಲ್ಲ, ಆಶ್ರಯವಿಲ್ಲ, ಏಕೆಂದರೆ ನಾನು ಯಾವಾಗಲೂ ಇರುವೆನು. ನನ್ನಲ್ಲಿ ಭ್ರಾಂತಿಯ ಧೂಮವಿಲ್ಲ, ಯಾವ ಮೋಡವೂ ನನ್ನನ್ನು ಕವಿದಿಲ್ಲ, ಏಕೆಂದರೆ ನಾನು ಯಾವಾಗಲೂ ಇರುವೆನು. ನಾನು ಮತ್ತೊಂದು ಬೆಳಕಿನಿಂದ ಬೆಳಕನ್ನು ಎರವಲಾಗಿ ತೆಗೆದುಕೊಳ್ಳುವುದಿಲ್ಲ. ನನಗೆ ಬೇರೆ ಬೆಳಕೇ ಇಲ್ಲ, ಏಕೆಂದರೆ ನಾನೇ ಸರ್ವದಾ ಬೆಳಗುತ್ತಿರುವೆನು. ಗಗನದಂತಿರುವ ಸಮರಸವಾದ ಜ್ಞಾನಾಮೃತವೇ ನಾನು. ಇದು ಕಾಮ್ಯ ವಸ್ತು ಅಥವಾ ಕಾಮವಿಲ್ಲದುದು ಎಂದು ಹೇಗೆ ಹೇಳಲಿ? ಇದು ಯೋಗವೆಂದಾಗಲಿ ವಿಯೋಗವೆಂದಾಗಲಿ ಹೇಗೆ ಹೇಳಲಿ? ಇದು ಸಾರಪೂರ್ಣ ಅಥವಾ ಸಾರರಹಿತ ಎಂದು ಹೇಗೆ ಹೇಳಲಿ? ಗಗನದಂತಿರುವ ಸಮರಸವಾದ ಜ್ಞಾನಾಮೃತವೇ ನಾನು. ಇದನ್ನು ದ್ವೈತವೆಂತಲೂ ಹೇಳಲಾಗುವುದಿಲ್ಲ, ಅದ್ವೈತವೆಂತಲೂ ಹೇಳಲಾಗುವುದಿಲ್ಲ, ನಿತ್ಯವೆಂತಲೂ ಹೇಳಲಾಗುವುದಿಲ್ಲ, ಅನಿತ್ಯವೆಂತಲೂ ಹೇಳಲಾಗುವುದಿಲ್ಲ. ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ನಾನು ಸತ್ಯವನ್ನು ಹೇಳುತ್ತೇನೆ. ಪರಮಾರ್ಥ ತತ್ವ ಸ್ಥೂಲವೂ ಅಲ್ಲ, ಕೃಶವೂ ಅಲ್ಲ, ಬರುವುದೂ ಇಲ್ಲ, ಹೋಗುವುದೂ ಇಲ್ಲ. ಅದಕ್ಕೆ ಆದಿ ಅಂತ್ಯ ಮಧ್ಯಗಳಿಲ್ಲ. ಅದು ಪರವೂ ಅಲ್ಲ, ಅಪರವೂ ಅಲ್ಲ. ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ಇಂದ್ರಿಯಗಳೆಲ್ಲ ನಭದಂತೆ ಎಂದು ಅರಿತುಕೋ. ಅದರ ವಿಷಯಗಳೂ ಕೂಡ ನಭದಂತೆ ಇವೆ ಎಂದು ತಿಳಿ. ಅಮಲ ಚೈತನ್ಯಕ್ಕೆ ಬಂಧನವೂ ಇಲ್ಲ, ಮುಕ್ತಿಯೂ ಇಲ್ಲ. ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ಸಕನೆ, ಬೋಧಿಸುವುದಕ್ಕೆ ಗಹನವಾದವನಲ್ಲ ನಾನು. ತಿಳಿದುಕೊಳ್ಳುವುದಕ್ಕೆ ಗಹನವಾದ ಲಕ್ಷ್ಯವೂ ಅಲ್ಲ ನಾನು. ತುಂಬ ಹತ್ತಿರವಿದ್ದರೂ ನಾನು ಗಹನವಾಗಿರುವವನಲ್ಲ. ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ನಿಷ್ಕ್ರಿಯನಾದ ಆತ್ಮನ ಕರ್ಮವನ್ನು ದಹಿಸುವ ಜ್ವಾಲೆ ನಾನು. ನಿರ್ದುಃಖಿಯಾದ ಆತ್ಮನ ದುಃಖವನ್ನು ದಹಿಸುವ ಜ್ವಾಲೆ ನಾನು. ನಿರ್ದೇಹಿಯಾದ ಆತ್ಮನ ದೇಹವನ್ನು ದಹಿಸುವ ಜ್ವಾಲೆ ನಾನು. ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ಪಾಪವಿಲ್ಲದ ಆತ್ಮನ ಪಾಪವನ್ನು ದಹಿಸುವ ಅಗ್ನಿ ನಾನು. ಧರ್ಮಗಳಿಲ್ಲದ ಆತ್ಮನ ಧರ್ಮಗಳನ್ನು ದಹಿಸುವ ಅಗ್ನಿ ನಾನು. ಬಂಧನವಿಲ್ಲದ ಆತ್ಮನ ಬಂಧನವನ್ನು ದಹಿಸುವ ಅಗ್ನಿ ನಾನು. ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ನಾನು ಅಭಾವವೂ ಆಗುವುದಿಲ್ಲ, ಭಾವವೂ ಆಗುವುದಿಲ್ಲ. ನನಗೆ ಯೋಗವೂ ಇಲ್ಲ, ವಿಯೋಗವೂ ಇಲ್ಲ. ನಾನು ಚಿತ್ತರಹಿತನೂ ಆಗುವುದಿಲ್ಲ, ಚಿತ್ತವುಳ್ಳವನೂ ಆಗುವುದಿಲ್ಲ. ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ನನ್ನಲ್ಲಿ ಮೋಹ ನಿರ್ಮೋಹಗಳೆಂಬ ಅವಸ್ಥೆಗಳ ವಿಕಲ್ಪವಿಲ್ಲ. ನನ್ನಲ್ಲಿ ಶೋಕ ಅಶೋಕಗಳೆಂಬ ಅವಸ್ಥೆಗಳ ವಿಕಲ್ಪವಿಲ್ಲ. ನನ್ನಲ್ಲಿ ಲೋಭ ನಿರ್ಲೋಭಗಳೆಂಬ ಅವಸ್ಥೆಗಳ ವಿಕಲ್ಪಗಳಿಲ್ಲ. ಗಗನದಂತೆ ಸಮರಸನಾದ ಜ್ಞಾನಾಮೃತವೇ ನಾನು. ಸಂಸಾರ ಸಂತತಿ ಎಂಬ ಲತೆಯಿಂದ ನಾನು ಎಂದಿಗೂ ಬದ್ಧನಾಗಿಲ್ಲ.
ನನಗೆ ಸಂತೋಷವೂ ಇಲ್ಲ, ಅನವರತವಾದ ಸುಖವೂ ಇಲ್ಲ. ನನಗೆ ಎಂದೂ ಅಜ್ಞಾನವೆಂಬ ಬಂಧವಿಲ್ಲ. ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ಸಂಸಾರ ಸಂತತಿ ರೂಪದಲ್ಲಿರುವ ರಜಸ್ಸು ನನ್ನ ವಿಕಾರವಲ್ಲ. ಸಂತಾಪ ಸಂತತಿ ರೂಪದಲ್ಲಿರುವ ತಮಸ್ಸು ನನ್ನ ವಿಕಾರವಲ್ಲ. ತನ್ನ ಗುಣಗಳಾದ ಜ್ಞಾನ ಸುಖಾದಿಗಳನ್ನು ಉಂಟು ಮಾಡುವ ಸತ್ವದ ವಿಕಾರವೂ ನಾನಲ್ಲ. ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ನನಗೆ ಅಹಂಕಾರವು ಯಾವಾಗಲೂ ಇಲ್ಲದುದರಿಂದ ದುಃಖ ಸಂತಾಪಗಳನ್ನು ಹುಟ್ಟಿಸುವ ವಿಧಿ ನನಗಿಲ್ಲ. ಸುಖ ದುಃಖಗಳ ಸಂಯೋಗದಿಂದ ಕೆಲಸ ಮಾಡುವ ಮನಸ್ಸೂ ನನಗಿಲ್ಲ. ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ನಿಷ್ಕಂಪದ ಮತ್ತು ಕಂಪದ ಮುಕ್ತಾಯವೇ ನಾನು. ನಾನು ವಿಕಲ್ಪನಲ್ಲ. ಸ್ವಪ್ನದ ಮತ್ತು ಜಾಗೃತಾವಸ್ಥೆಯ ಮುಕ್ತಾಯವೇ ನಾನು. ನಾನು ಹಿತವೂ ಅಲ್ಲ, ಅಹಿತವೂ ಅಲ್ಲ. ಸಾರದ ಮತ್ತು ನಿಸ್ಸಾರದ ಮುಕ್ತಾಯವೇ ನಾನು. ನಾನು ಚರವೂ ಅಲ್ಲ, ಅಚರವೂ ಅಲ್ಲ. ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ಇದು ತಿಳಿಸುವುದೂ ಅಲ್ಲ, ತಿಳಿದಿದ್ದೂ ಅಲ್ಲ. ಇದು ಹೇತುವೂ ಅಲ್ಲ, ಸಾಧ್ಯವೂ ಅಲ್ಲ. ಇದು ಮಾತಿಗೆ ನಿಲುಕದು, ಮನಸ್ಸು ಬುದ್ಧಿಗಳಿಗೆ ವಿಷಯವಲ್ಲ. ಇಂತಹ ತತ್ವವನ್ನು ಹೇಗೆ ವಿವರಿಸುವುದು? ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ಪರಮಾರ್ಥ ತತ್ವ ಅಭಿನ್ನವೂ ಅಲ್ಲ, ಭಿನ್ನವೂ ಅಲ್ಲ. ಪರಮಾರ್ಥ ತತ್ವ ಒಳಗೆ ಮತ್ತು ಹೊರಗೆ ಹೇಗೆ ಇಲ್ಲದೆ ಇರುವುದು? ಅದೆಲ್ಲೋ ಹಿಂದೆ ಹುಟ್ಟಿ ಈಗ ನಾಶವಾದುದಲ್ಲ. ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ರಾಗಾದಿ ದೋಷಗಳಿಂದ ರಹಿತವಾದ ತತ್ವವೇ ನಾನು. ದೈವಾದಿ ದೋಷಗಳಿಂದ ರಹಿತವಾದ ತತ್ವವೇ ನಾನು. ಸಂಸಾರ ಶೋಕದಿಂದ ರಹಿತವಾದ ತತ್ವವೇ ನಾನು. ಗಗನದಂತಿರುವ ಸಮರಸವಾದ ಜ್ಞಾನಾಮೃತವೇ ನಾನು. ಜಾಗ್ರತ್, ಸ್ವಪ್ನ, ಸುಷುಪ್ತಿ ಎಂಬ 3 ಅವಸ್ಥೆಗಳನ್ನು ಅಲ್ಲಗಳೆದ ಮೇಲೆ ಅದು ತುರಿಯ ಹೇಗೆ ಆಗಬಲ್ಲದು? ಅದಕ್ಕೆ ತ್ರಿಕಾಲಗಳನ್ನು ಅಲ್ಲಗಳೆದ ಮೇಲೆ ದಿಕ್ಕುಗಳನ್ನು ಅದಕ್ಕೆ ಹೇಗೆ ಅಲ್ಲಗಳೆಯದಿರುವುದು? ಪರಮಾರ್ಥ ತತ್ವವು ಪರಮಶಾಂತ ಸ್ಥಿತಿ. ಗಗನದಂತೆ ಸಮರಸವಾದ ಜ್ಞಾನವೇ ನಾನು. ಈ ಅನುಭವದಲ್ಲಿ ದೀರ್ಘವೂ ಇಲ್ಲ, ಹ್ರಸ್ವವೂ ಇಲ್ಲ, ವಿಶಾಲವೂ ಇಲ್ಲ, ಸಂಕುಚಿತವೂ ಇಲ್ಲ, ವೃತ್ತ ಕೋಣಗಳೆಂಬ ಭಾಗವೂ ಇಲ್ಲ. ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ನನಗೆ ಎಂದಿಗೂ ಮಾತಾಪಿತಾ ತನಯಾದಿಗಳಿಲ್ಲ. ನನಗೆ ಎಂದಿಗೂ ಹುಟ್ಟು ಸಾವು ಮನಸ್ಸು ಎಂಬುದಿಲ್ಲ. ಪರಮಾರ್ಥ ತತ್ವವು ನಿರ್ವ್ಯಾಕುಲವೂ ಸ್ಥಿರವೂ ಆಗಿರುವುದು. ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ವಿಚಾರ ಮಾಡಲಾಗದ ಅನಂತ ರೂಪವಾದ ಪರಮ ತತ್ವವು ಶುದ್ಧವೂ ವಿಶುದ್ಧವೂ ಆಗಿದೆ. ವಿಚಾರ ಮಾಡಲಾಗದ ಅನಂತ ರೂಪವು ಯಾವುದರ ಲೇಪನದಿಂದಲೂ ಅಪವಿತ್ರವಾಗಿಲ್ಲ. ವಿಚಾರ ಮಾಡಲಾಗದ ಅನಂತ ರೂಪವು ಭಾಗವಾಗಿ ಅಂಶಗಳಾಗಿಲ್ಲ. ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ಪರಮಾರ್ಥ ತತ್ವವು ಏಕವಾಗಿ ಅಮಲವಾಗಿದ್ದರೆ ಅಲ್ಲಿ ಬ್ರಹ್ಮಾದಿ ದೇವತಾಗಣ ಹೇಗೆ ಇರಬಲ್ಲದು? ಸ್ವರ್ಗಾದಿ ಲೋಕಗಳು ಹೇಗೆ ಅಲ್ಲಿ ಇರಬಲ್ಲವು? ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ಆ ವಿಮಲ ತತ್ವವನ್ನು ಇತಿ ಅಥವಾ ನೇತಿ ಎಂದು ಹೇಗೆ ವಿವರಿಸಲಿ? ಆ ವಿಮಲ ತತ್ವವನ್ನು ಶೇಷವನ್ನು ಬಿಡದ ಪೂರ್ಣ ಎಂದು ಹೇಗೆ ವಿವರಿಸಲಿ? ಅದಕ್ಕೆ ಯಾವುದಾದರೂ ಚಿಹ್ನೆ ಇದೆ ಅಥವಾ ಇಲ್ಲ ಎಂದು ಹೇಗೆ ವಿವರಿಸಲಿ? ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ನಾನು ನಿಷ್ಕ್ರಿಯನಾದರೂ ಸತತವೂ ಕರ್ಮದಲ್ಲಿ ನಿರತನಾಗಿರುವೆನು. ನನ್ನ ಪರಮ ವಿನೋದವೇ ನಿಸ್ಸಂಗ ಮತ್ತು ಸಂಗದಿಂದ ಪಾರಾಗುವುದು. ನಿರ್ದೇಹ ದೇಹರಹಿತನಾಗಿರುವುದು ನನ್ನ ವಿನೋದ. ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ನನ್ನ ವಿಕಾರದಿಂದ ಮಾಯಾ ಪ್ರಪಂಚದ ರಚನೆ ಆಗಿಲ್ಲ. ನನ್ನ ವಿಕಾರದಿಂದ ಕುಟಿಲತೆ ಮತ್ತು ದಾಂಭಿಕತೆ ಆಗಿಲ್ಲ. ನನ್ನ ವಿಕಾರದಿಂದ ಸತ್ಯ ಅನೃತಗಳು ಆಗಿಲ್ಲ. ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ಸಂಧ್ಯಾದಿ ಕಾಲರಹಿತನಾದ ನನಗೆ ವಿಯೋಗವೇ ಇಲ್ಲ. ಬಾಹ್ಯ ವಸ್ತುಗಳನ್ನು ತಿಳಿದುಕೊಳ್ಳುವಂತಹ ಅಂತರ್ಜ್ಞಾನರಹಿತನಾಗಿದ್ದರೂ ನಾನು ಮೂಕನೂ ಅಲ್ಲ, ಕಿವುಡನೂ ಅಲ್ಲ. ವಿಕಲ್ಪರಹಿತವಾದ
ಶುದ್ಧ ಭಾವವೂ ನಾನಲ್ಲ, ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ಆ ಶಾಂತವಾದ ಪರತತ್ವವು ಅನಾಥವೂ ಅಲ್ಲ, ಸನಾತವೂ ಅಲ್ಲ. ಅಲ್ಲಿ ನಿಶ್ಚಿತ ಚಿತ್ತಗಳಾವುವೂ ಇಲ್ಲ. ಅದು ಸರ್ವರಹಿತವೆಂದು ತಿಳಿದುಕೋ. ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ಕಾನನದ ಮಧ್ಯದಲ್ಲಿರುವ ಮಂದಿರ ಎಂದು ಇದನ್ನು ಹೇಗೆ ಕರೆಯಲಿ? ಇದು ನಿರ್ಣಯವಾಗಿದೆ ಅಥವಾ ಸಂಶಯದಿಂದ ಕೂಡಿದೆ ಎಂದು ಹೇಗೆ ಹೇಳಲಿ? ಆ ಶಾಂತವಾದ ಪರತತ್ವವು ನಿರಂತರವಾಗಿ ಸಮವಾಗಿದೆ. ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ಜೀವವಿರಲಿ ಅಥವಾ ಜೀವವಿಲ್ಲದೇ ಇರಲಿ, ಅದು ಯಾವಾಗಲೂ ಪ್ರಕಾಶಿಸುತ್ತಲೇ ಇರುವುದು. ಜನ್ಮವಿರಲಿ ಅಥವಾ ಜನ್ಮವಿಲ್ಲದೇ ಇರಲಿ, ಅದು ಯಾವಾಗಲೂ ಪ್ರಕಾಶಿಸುತ್ತಲೇ ಇರುವುದು. ಬಂಧನ ಮೋಕ್ಷಗಳಿಲ್ಲದೇ ಇದ್ದರೂ ಅದು ಪ್ರಕಾಶಿಸುತ್ತಲೇ ಇರುವುದು. ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ಉತ್ಪತ್ತಿ ಇಲ್ಲದಿದ್ದರೂ ಅದು ಯಾವಾಗಲೂ ಪ್ರಕಾಶಿಸುತ್ತಲೇ ಇರುವುದು. ಸಂಸಾರವಿಲ್ಲದಿದ್ದರೂ ಅದು ಯಾವಾಗಲೂ ಪ್ರಕಾಶಿಸುತ್ತಲೇ ಇರುವುದು. ಸಂಹಾರವಿಲ್ಲದಿದ್ದರೂ ಅದು ಯಾವಾಗಲೂ ಪ್ರಕಾಶಿಸುತ್ತಲೇ ಇರುವುದು. ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ಸುಮ್ಮನೆ ಹೇಳುವುದಕ್ಕಾದರೂ ನಿನಗೆ ನಾಮರೂಪಗಳಿಲ್ಲ. ನಿನಗಿಂತ ಬೇರೆಯಾದ ಅಥವಾ ನಿನ್ನೊಂದಿಗೆ ಸೇರಿರುವ ಬೇರೆ ಯಾವ ವಸ್ತುವೂ ಇಲ್ಲ. ಎಲೈ ನಾಚಿಕೆ ಇಲ್ಲದ ಮನಸ್ಸೆ, ನೀನು ಏಕೆ ವಿಷಾದಿಸುವೆ? ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ಎಲೈ ಸ್ನೇಹಿತನೇ, ಏಕೆ ನೀನು ರೋಧಿಸುವೆ? ನಿನಗೆ ಜರಾ ಮೃತ್ಯುಗಳಿಲ್ಲ. ಏಕೆ ನೀನು ರೋಧಿಸುವೆ? ನಿನಗೆ ಜನ್ಮ ದುಃಖಗಳಿಲ್ಲ. ಏಕೆ ನೀನು ರೋಧಿಸುವೆ? ನಿನಗೆ ಮತ್ತಾವ ವಿಕಾರವೂ ಇಲ್ಲ. ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ಎಲೈ ಸ್ನೇಹಿತನೇ, ನೀನು ಏಕೆ ರೋಧಿಸುವೆ? ನಿನ್ನದು ಎನ್ನುವ ರೂಪವಿಲ್ಲ. ಏಕೆ ರೋಧಿಸುವೆ? ನಿನ್ನದಲ್ಲದೆ ನಿನಗೆ ಬೇರೆ ರೂಪವೇ ಇಲ್ಲ. ಏಕೆ ನೀನು ರೋಧಿಸುವೆ? ನಿನಗೆ ವಯಸ್ಸಾಗುವುದೇ ಇಲ್ಲ. ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ಎಲೈ ಸ್ನೇಹಿತನೇ, ಏಕೆ ರೋಧಿಸುವೆ? ನಿನಗೆ ವಯಸ್ಸೇ ಇಲ್ಲ. ಏಕೆ ರೋಧಿಸುವೆ? ನಿನಗೆ ಆಲೋಚನೆಗಳೇ ಇಲ್ಲ. ಏಕೆ ರೋಧಿಸುವೆ? ನಿನಗೆ ಇಂದ್ರಿಯಗಳೇ ಇಲ್ಲ. ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ಎಲೈ ಸ್ನೇಹಿತನೇ, ನೀನೇಕೆ ರೋಧಿಸುವೆ? ನಿನಗೆ ಕಾಮವಿಲ್ಲ. ನೀನೇಕೆ ರೋಧಿಸುವೆ? ನಿನಗೆ ಪ್ರಲೋಭವಿಲ್ಲ. ನೀನೇಕೆ ರೋಧಿಸುವೆ? ನಿನಗೆ ವಿಮೋಹವಿಲ್ಲ. ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ನಿನಗೆ ಧನವೇ ಇಲ್ಲದಿರುವಾಗ ಐಶ್ವರ್ಯವನ್ನು ಹೇಗೆ ಇಚ್ಛಿಸುವೆ? ನಿನಗೆ ಪತ್ನಿಯೇ ಇಲ್ಲದಿರುವಾಗ ಐಶ್ವರ್ಯವನ್ನು ಹೇಗೆ ಇಚ್ಛಿಸುವೆ? ನಾನು ನನ್ನದು ಎಂಬುದೇ ಇಲ್ಲದಿರುವಾಗ ಐಶ್ವರ್ಯವನ್ನು ಹೇಗೆ ಇಚ್ಛಿಸುವೆ? ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ನಿನಗಾಗಲಿ ನನಗಾಗಲಿ ಲಿಂಗ ಪ್ರಪಂಚವಿಲ್ಲ. ನಾಚಿಕೆ ಇಲ್ಲದ ಮನಸ್ಸೇ ಬೇರೆ ಬೇರೆಯಾಗಿ ತೋರುವುದು. ನಿನಗೂ ನನಗೂ ಅಭೇದವೂ ಇಲ್ಲ, ಭೇದವೂ ಇಲ್ಲ. ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ನಿನಗೆ ಅಣುಮಾತ್ರವೂ ವಿರಾಗವಿಲ್ಲ. ನಿನಗೆ ಅಣುಮಾತ್ರವೂ ರಾಗವಿಲ್ಲ. ನಿನಗೆ ಅಣುಮಾತ್ರವೂ ಕಾಮವಿಲ್ಲ. ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ನಿನ್ನ ಹೃದಯದಲ್ಲಿ ಧಾತುವಿಲ್ಲ, ಆದುದರಿಂದ ಸಮಾಧಿಯೂ ಇಲ್ಲ. ನಿನ್ನಲ್ಲಿ ಧ್ಯಾನವೂ ಇಲ್ಲ, ಏಕೆಂದರೆ ಧ್ಯಾನಿಸುವುದಕ್ಕೆ ಯಾವ ಹೊರಗಿನ ಪ್ರದೇಶವಿಲ್ಲ. ನಿನ್ನಲ್ಲಿ ಧ್ಯಾನ ಮಾಡುವುದಕ್ಕೆ ಮತ್ತಾವ ವಸ್ತುವೂ ಇಲ್ಲ, ಏಕೆಂದರೆ ನೀನು ವಸ್ತುವಿನಿಂದಾಗಲಿ ಕಾಲದಿಂದಾಗಲಿ ಬೇರ್ಪಟ್ಟಿಲ್ಲ. ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ನಾನು ಸಾರಭೂತವಾದುದನ್ನು ನಿನಗೆ ಪೂರ್ಣವಾಗಿ ಹೇಳಿರುವೆನು. ಪರಮಾರ್ಥ ತತ್ವವು ಸ್ವಚ್ಛಂದ ಸಹಜ ರೂಪವಾಗಿರುವುದು. ಅಲ್ಲಿ ನಾನು ನೀನು ಎಂಬುದಿಲ್ಲ. ಮೇಲಿನವರಿಲ್ಲ, ಗುರುವಿಲ್ಲ, ಶಿಷ್ಯನಿಲ್ಲ. ಗಗನದಂತೆ ಸಮರಸವಾದ ಜ್ಞಾನಾಮೃತವೇ ನಾನು. ವ್ಯೋಮದಂತೆ ಪರವಾದ ನಾನು ಒಂದೇ ಇದ್ದರೆ ಆ ಪರಮಾರ್ಥ ತತ್ವವನ್ನು ಆನಂದ ರೂಪ ಅಥವಾ ಆನಂದ ರೂಪವಲ್ಲ, ಅದು ಜ್ಞಾನ ಅಥವಾ ವಿಜ್ಞಾನ ಎಂದು ಹೇಗೆ ಹೇಳುವುದು? ಆ ಏಕವಾಗಿರುವ ವಿಜ್ಞಾನ ಬೆಂಕಿಯಲ್ಲ, ಗಾಳಿಯಲ್ಲ. ಆ ವಿಜ್ಞಾನ ಭೂಮಿಯಲ್ಲ, ನೀರಲ್ಲ ಎಂದು ತಿಳಿ. ಆ ಏಕವಾದ ವಿಜ್ಞಾನವು ಸುಮ್ಮನಿರುವುದೂ ಇಲ್ಲ, ಚಲಿಸುವುದೂ ಇಲ್ಲ.
ಆ ಏಕವಾದ ವಿಜ್ಞಾನವು ಗಗನದಂತೆ ವಿಶಾಲವಾಗಿದೆ ಎಂದು ತಿಳಿ. ನಾನು ಶೂನ್ಯನೂ ಅಲ್ಲ, ಅಶೂನ್ಯನೂ ಅಲ್ಲ, ಶುದ್ಧ ರೂಪವೂ ಅಲ್ಲ, ಅಶುದ್ಧ ರೂಪವೂ ಅಲ್ಲ. ನಾನು ರೂಪವಾಗುವುದೂ ಇಲ್ಲ, ವಿರೂಪವಾಗುವುದೂ ಇಲ್ಲ. ಪರಮಾರ್ಥ ತತ್ವವು ಸ್ವಸ್ವರೂಪ. ಅದನ್ನು ಹೀಗೆಯೇ ಇದೆ ಎಂದು ನಿರ್ಧರಿಸಲಾಗುವುದಿಲ್ಲ. ಸಂಸಾರವನ್ನು ತೊರೆ ತ್ಯಜಿಸು, ನಾನು ತ್ಯಜಿಸಿದೆ ಎಂಬ ಭಾವವನ್ನೂ ತ್ಯಜಿಸು. ಶುದ್ಧವೂ ಅಮೃತವೂ ಧ್ರುವವೂ ಆದ ಸಹಜ ತತ್ವವು ವಿಷದಂತೆ ತ್ಯಾಗವನ್ನೂ ಅತ್ಯಾಗವನ್ನೂ ನಾಶ ಮಾಡುವುದು.